ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ವಿವಿಧ ಅಂಗಗಳ ರಚನೆ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಹಾಗೂ ಭೌತ ವಿಜ್ಞಾನದಲ್ಲಿ ಬರ್ತಕ್ಕಂತಹ ಕೆಲವಷ್ಟು ಸಾಧನಗಳ ಕಾರ್ಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಸವಿವರವಾಗಿ ಅಭ್ಯಾಸ ಮಾಡೋಣ. ಪರೀಕ್ಷೆಯಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದಕ್ಕೆ ನಾವು ಈ ವಿಡಿಯೋವನ್ನು ಈಗ ಆರಂಭಿಸೋಣ. ಮೊದಲನೇದಾಗಿ ಮಾನವನ ಜೀರ್ಣಕ್ರಿಯೆಯ ಭಾಗಗಳು, ಗ್ರಂಥಿಗಳು ಮತ್ತು ಸ್ರವಿಕೆಯಾಗುವಂತಹ ರಸಗಳು, ಕಿಣ್ವಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಬಾಯಿ. ಇದರಲ್ಲಿರ್ತಕ್ಕಂತಹ ಗ್ರಂಥಿ ಹೆಸರು ಲಾಲಾಗ್ರಂಥಿ, ಲಾಲಾರಸ ಗ್ರಂಥಿ ಅಂತ ಹೇಳಿ ಕರಿತೀವಿ. ಇದು ಸ್ರವಿಕೆ ಮಾಡ್ತಕ್ಕಂತಹ ರಸ ಯಾವಪ್ಪ ಅಂದ್ರೆ ಲಾಲಾರಸ. ಈ ಲಾಲಾರಸದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಿಣ್ವ ಅಮೈಲೇಜ್ ಕಿಣ್ವ. ಇದರ ಕಾರ್ಯಪಿಷ್ಟವನ್ನು ಸಕ್ಕರೆಯನ್ನಾಗಿ ಪರಿವರ್ತಿಸುವುದು. ಇನ್ನು ಅನ್ನನಾಳದಲ್ಲಿ ಯಾವುದೇ ರೀತಿಯಾದಂಥ ಗ್ರಂಥಿಗಳಿರೋದಿಲ್ಲ. ಆದ್ದರಿಂದ ಇದು ಕೇವಲ ಸಂಕೋಚನ ಮತ್ತು ಚಲನೆಗಳ ಸಹಾಯದಿಂದ ಆಹಾರವನ್ನು ಜಠರಕ್ಕೆ ಸಾಗಿಸ್ತಕ್ಕಂಥ ಕೆಲಸ ಮಾಡ್ತದೆ. ಇನ್ನು ಜಠರದಲ್ಲಿ ಇರುವಂತಹ ಗ್ರಂಥಿ ಜಠರ ಗ್ರಂಥಿ. ಇದು ಸ್ರವಿಸ್ತಕ್ಕಂತಹ ರಸ ಜಠರದ ರಸ. ಈ ಭಾಗದಲ್ಲಿಯೂ ಸಹ ಕೆಲವೊಂದಷ್ಟು ಆಮ್ಲ ಬಿಡುಗಡೆ ಆಗುತ್ತೆ, ಹೈಡ್ರೋಕ್ಲೋರಿಕ್ ಆಮ್ಲ. ಇದು ಸೂಕ್ಷ್ಮಜೀವಿಗಳನ್ನು ನಾಶಪಡಿಸ್ತಕ್ಕಂಥ ಕೆಲಸ ಮಾಡ್ತದೆ ಮತ್ತು ಆಮ್ಲೀಯ ಮಾಧ್ಯಮವನ್ನು ಒದಗಿಸ್ತದೆ ಆಹಾರಕ್ಕೆ. ಆಹಾರಕ್ಕೆ ಆಮ್ಲೀಯ ಮಾಧ್ಯಮವನ್ನು ಒದಗಿಸುವುದರಿಂದ ಪೆಪ್ಸಿನ್ ಅನ್ನುವಂತಹ ಕಿಣ್ವ ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಸಹಾಯ ಆಗ್ತದೆ. ಪೆಪ್ಸಿನ್ ಏನು ಮಾಡ್ತದೆ ಅಂತ ಆಹಾರದಲ್ಲಿರ್ತಕ್ಕಂಥ ಪ್ರೋಟೀನ್ಗಳನ್ನು ಪಾಲಿಪೆಪ್ಟೈಡ್ಗಳಾಗಿ ಪರಿವರ್ತನೆ ಮಾಡ್ತದೆ. ಇನ್ನು ರೆನಿನ್ ಅಂತಕ್ಕಂಥ ಒಂದು ಕಿಣ್ವ ಈ ಜಠರದಲ್ಲಿ ಬಿಡುಗಡೆ ಆಗ್ತದೆ. ಇದು ಹಾಲಿನಲ್ಲಿ ಕರಗಿರ್ತಕ್ಕಂತಹ ಪ್ರೋಟೀನ್ ಕರಗಲಾಗದ ಮೊಸರನ್ನಾಗಿದ್ದು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಇನ್ನು ಯಕೃತ್ತು, ಇದರಲ್ಲಿರ್ತಕ್ಕಂಥ ಗ್ರಂಥಿ ಹೆಸರು ಯಕೃತ್ತದ ಗ್ರಂಥಿ. ಇದು ಸ್ರವಿಸ್ತಕ್ಕಂಥ ರಸ ಪಿತ್ತರಸ. ಇದು ಕೊಬ್ಬನ್ನು ಸಣ್ಣ ಕೊಬ್ಬಿನ ಕಣಗಳಾಗಿ ಪರಿವರ್ತನೆ ಮಾಡ್ತದೆ. ಇನ್ನು ಮೆದೋಜರಕ ಗ್ರಂಥಿ ಇರ್ತದೆ ಇದರೊಳಗೆ. ಇದು ಮೆದೋಜರಕ ರಸವನ್ನು ಉತ್ಪತ್ತಿ ಮಾಡ್ತದೆ. ಇದರೊಳಗೆ ಮೆದೋಜರಿಕ ಅಮೈಲೇಸ್ ಅನ್ನುವಂತಹ ಕಿಣ್ವ ಇರ್ತದೆ. ಇದು ಪಿಷ್ಟವನ್ನು ಮಾಲ್ಟೋಸನ್ನಾಗಿ ಪರಿವರ್ತಿಸ್ತದೆ. ಅದೇ ರೀತಿ ಲೈಪೇಸ್ ಅಂತಕ್ಕಂಥ ಕಿಣ್ವೂ ಸಹ ಬಿಡುಗಡೆ ಆಗ್ತದೆ. ಇದು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳಾಗಿ ಪರಿವರ್ತನೆ ಮಾಡ್ತದೆ. ಇನ್ನು ಟ್ರಿಪ್ಸಿನ್ ಅನ್ನುವಂತಹ ಕಿಣ್ವ ಪ್ರೋಟೀನ್ಗಳನ್ನು ಪಾಲಿಪೆಪ್ಟೈಡ್ಗಳನ್ನಾಗಿ ಪರಿವರ್ತಿಸ್ತದೆ. ಇನ್ನು ಸಣ್ಣ ಕರಳು ಉತ್ಪತ್ತಿ ಮಾಡ್ತಕ್ಕಂತಹ ರಸ ಸಣ್ಣ ಕರಳಿನ ರಸ. ಇಲ್ಲಿ ಪ್ರೋಟೀನ್ಗಳನ್ನು ಅಮೈನೋ ಆಮ್ಲ, ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಮತ್ತು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆ ಮಾಡ್ತಕ್ಕಂತಹ ಒಂದು ಕೊನೆಯ ಭಾಗವಾಗಿದೆ. ಇನ್ನು ದೊಡ್ಡ ಕರಳು ಜೀರ್ಣವಾಗದ ಆಹಾರದಿಂದ ನೀರನ್ನು ಹೀರಿಕೊಳ್ಳುವಂಥ ಕೆಲಸ ಇಲ್ಲಿ ನಡೀತದೆ. ಮಕ್ಕಳೇ, ಈ ಒಂದು ಮಾನವನ ಜೀರ್ಣಾಂಗ ವಿವಿಧ ಅಂಗಗಳು ಮತ್ತು ಅವುಗಳ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಬಹಳಷ್ಟು ಇಂಪಾರ್ಟೆಂಟಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗ್ತದೆ. ಸಣ್ಣ ಕರಳಿನಲ್ಲಿ ನಡೀತಕ್ಕಂಥ ಜೀವನ ಕ್ರಿಯೆಯ ಬಗ್ಗೆ ವಿವರಿಸ್ರಿ, ಅಥವಾ ಅದರಲ್ಲಿ ಸಣ್ಣ ಕರಳಿನಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಸಹಾಯಕಾರಿ ಆಗ್ತಕ್ಕಂತಹ ಕಿಣ್ವಗಳ ಬಗ್ಗೆ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ತಿಳಿಸಿ ಎನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗ್ತದೆ. ಕೆಲವೊಂದು ಸಲ ಜಠರದ ರಸದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಕಿಣ್ವ ಯಾವುದೋ ಅಂತ ಕೇಳ್ತಾರೆ. ಆ ಕಿಣ್ವ ಏನು ಕೆಲಸ ಮಾಡ್ತದೆ ಅಂತ ಕೇಳ್ತಾರೆ. ಅಥವಾ ಬಾಯಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಅಮೈಲೇಸ್ ಕಿಣ್ವದ ಬಗ್ಗೆಯೂ ಸಹ ಪ್ರಶ್ನೆಯನ್ನು ಕೇಳಲಾಗ್ತದೆ. ಈ ವರ್ಷ ಮಾನವನ ಜೀರ್ಣಾಂಗ ವಿವಿಧ ಪರೀಕ್ಷೆಗೆ ಚಿತ್ರ ಬಿಡಿಸ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇಲ್ಲದೇ ಇರುವುದರಿಂದ ಈ ಮಾನವನ ಜೀರ್ಣಾಂಗ ವಿವಿಧ ಅಂಗಗಳು ಮತ್ತು ಅವುಗಳು ಸ್ರವಿಸ್ತಕ್ಕಂತಹ ಗ್ರಂಥಿಗಳು ಸ್ರವಿಸ್ತಕ್ಕಂತಹ ಏನು ಕಿಣ್ವಗಳವ ಅದಕ್ಕೆ ಸಂಬಂಧಿಸಿದಂತೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯಗಳ ಕುರಿತಾಗಿ ಪ್ರಶ್ನೆಗಳನ್ನು ಜಾಸ್ತಿಯಾಗಿ ಕೇಳುವಂತಹ ಸಾಧ್ಯತೆ ಇರ್ತದೆ. ಆದ್ದರಿಂದ ಮಕ್ಕಳು ಈ ಕೋಷ್ಟಕವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದಾಗ ಸರಳವಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನೆಕ್ಸ್ಟ್ ರಕ್ತನಾಳಗಳು ಮತ್ತು ಅವುಗಳ ಕಾರ್ಯಗಳು. ರಕ್ತನಾಳಗಳು ಮುಖ್ಯವಾಗಿ ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳ ಅಂಥೇಳಿ 3 ರೀತಿಯ ಮುಖ್ಯ ರಕ್ತನಾಳಗಳಿರ್ತವೆ. ಅಪಧಮನಿಗಳು ಏನು ಮಾಡ್ತವಪ್ಪ ಅಂತಂದ್ರೆ ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಆಕ್ಸಿಜನ್ಯುಕ್ತ ರಕ್ತವನ್ನು ಸಾಗಿಸುವಂಥ ಕೆಲಸ ಮಾಡ್ತವೆ. ಆದರೆ ಅಪಧಮನಿಗಳು ಕೇವಲ ಆಕ್ಸಿಜನ್ ಸಹಿತ ಅಥವಾ ಆಕ್ಸಿಜನ್ ರಹಿತ ರಕ್ತವನ್ನು ಸಾಗಣೆ ಮಾಡ್ತಾವಂತಲ್ಲ. ಅಪಧಮನಿಗಳು ಹೃದಯದಿಂದ ರಕ್ತವನ್ನು ಕೊಂಡೊಯ್ತವೆ. ಇನ್ನು ಅಭಿಧಮನಿಗಳು ಏನದಾವ ಹೃದಯಕ್ಕೆ ರಕ್ತವನ್ನು ಮರಳಿ ತರ್ತಾವೆ. ಇನ್ನು ಲೋಮನಾಳಗಳು ಏನದಾವ ದೇಹದ
ಜೀವಕೋಶ ಮತ್ತು ರಕ್ತದ ನಡುವೆ ಅಂಗಾಂಶ ದ್ರವದ ಮೂಲಕ ವಸ್ತುಗಳನ್ನು ಸಾಗಾಣಿಕೆಗೆ ಇವು ಸಹಾಯ ಮಾಡ್ತವೆ. ಅದೇ ರೀತಿಯಾಗಿ ಪುಪ್ಪಸಕ ಅಪಧಮನಿ ರಕ್ತವನ್ನು ಆಕ್ಸಿಜನ್ ಪೂರಿತಗೊಳಿಸಲು ಬಲ ಹೃತ್ಕಕ್ಷೆಯಿಂದ ಶ್ವಾಸನಾಳಕ್ಕೆ ಇವು ಒಯ್ತವೆ. ಇನ್ನು ಪುಪ್ಪಸಕ ಅಭಿಧಮನಿಗಳು ಆಕ್ಸಿಜನ್ ಯುಕ್ತ ರಕ್ತವನ್ನು ಶ್ವಾಸಕೋಶದಿಂದ ಎಡ ಹೃತ್ಕರ್ಣಕ್ಕೆ ಸಾಗಿಸುವಂಥ ಕೆಲಸ ಮಾಡ್ತವೆ. ಆಮೇಲೆ ಮಹಾ ಅಪಧಮನಿ ಏನದ, ಇದು ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ, ವಿವಿಧ ಜೀವಕೋಶಗಳಿಗೆ, ಅಂಗಾಂಶಗಳಿಗೆ ಸಾಗಣೆ ಮಾಡುವಂಥ ಕೆಲಸವನ್ನು ಅದು ಮಾಡ್ತವೆ. ಇನ್ನು ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂತಹ ಪಾಠ ಯಾವುದಪ್ಪ ಅಂದ್ರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠ. ಸೊ ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಮಾನವನ ಮಿದುಳಿನ ವಿವಿಧ ಭಾಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಸಾಮಾನ್ಯವಾಗಿ ಜಾಸ್ತಿಯಾಗಿ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಹಾಗಾದ್ರೆ ನಾವು ಮುಮ್ಮಿದುಳಿನಲ್ಲಿ ಇರತಕ್ಕಂತಹ ವಿವಿಧ ಮಿದುಳಿನ ಭಾಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ, ಮಧ್ಯ ಮಿದುಳಿನಲ್ಲಿ ಇರತಕ್ಕಂಥ ಭಾಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ, ಹಿಮ್ಮಿದುಳಿನಲ್ಲಿರ್ತಕ್ಕಂತಹ ವಿವಿಧ ಭಾಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲೇದು ಮಹಾಮಸ್ತಿಷ್ಕ. ಇದು ಮಾನವನ ಬುದ್ಧಿವಂತಿಕೆ, ಮಾನಸಿಕ ಚಟುವಟಿಕೆ, ಜ್ಞಾಪಕ ಶಕ್ತಿ ಕೇಂದ್ರವಾಗಿದೆ. ಹೈಪೋಥಾಲಮಸ್ ಅಂತಕ್ಕಂಥ ಭಾಗ ಇರ್ತದೆ. ಅದು ದೇಹದ ಉಷ್ಣತೆ, ನೀರಿನ ಸಮತೋಲನ, ಆಹಾರ, ನಿದ್ರೆ ಮುಂತಾದ ಕ್ರಿಯೆಗಳನ್ನು ಇದು ನಿಯಂತ್ರಿಸ್ತದೆ. ಇನ್ನು ಥಾಲಮಸ್ ಏನದ, ಇದು ಜ್ಞಾನೇಂದ್ರಿಯಗಳಿಂದ ಬಂದ ಸಂದೇಶವನ್ನು ಸ್ವೀಕರಿಸಿ ಮೇಲ್ಭಾಗಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಇದು ಮಾಡ್ತದೆ. ಇನ್ನು ಮಧ್ಯ ಮೆದುಳು ಏನಿದೆ, ಇದು ಹಿಮ್ಮೆದುಳಿನಿಂದ ಬಂದ ಮಾಹಿತಿಯನ್ನು ಮುಮ್ಮೆದುಳಿಗೆ ಸಾಗಿಸ್ತಕ್ಕಂತಹ ಕೆಲಸವನ್ನು ಇದು ಮಾಡ್ತದೆ. ಇನ್ನು ಹಿಮ್ಮೆದುಳಿನಲ್ಲಿ ಬರ್ತಕ್ಕಂತಹ ಏನು ಭಾಗಗಳಿದಾವೆ, ಇವು ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಜಾಸ್ತಿಯಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿವೆ. ಅದರಲ್ಲೂ ಮೊದಲೇದು ಯಾವುದಪ್ಪ ಇಂಪಾರ್ಟೆಂಟ್ ಅಂತಂದರೆ ಪಾನ್ಸ್. ಇದು ಆಹಾರವನ್ನು ಅಗಿಯುವುದು, ಆಮೇಲೆ ಮುಖದ ಭಾವಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು, ಅದ್ರ ಮೇಲೆ ನಿಯಂತ್ರಣವನ್ನು ಇದು ಸಾಧಿಸಿರ್ತದೆ. ಆ್ಯಂಡ್ ಉಸಿರಾಟ ಕ್ರಿಯೆ ನಿಯಂತ್ರಣವನ್ನು, ಹತೋಟಿಯನ್ನು ಇದು ಹೊಂದಿದೆ. ಆಮೇಲೆ ಇನ್ನು ಅನುಮಸ್ತಿಷ್ಕ ಅಂತಕ್ಕಂಥ ಭಾಗದ ಹಿಮ್ಮೆದುಳಿನಲ್ಲಿ ಇದು ನಡೆಯುವುದು, ಓಡುವುದು ಮತ್ತು ಮುಂತಾದ ಚಲನೆಗಳಿಗೆ ಸ್ನಾಯುಗಳ ಕಾರ್ಯದ ಹೊಂದಾಣಿಕೆಯನ್ನು ಇದು ಏರ್ಪಡಿಸ್ತದೆ. ಆಮೇಲೆ ದೇಹದ ಸಮತೋಲನವನ್ನು ಕಾಪಾಡಲಿಕ್ಕೆ ಇದು ಸಹಾಯಕಾರಿ ಆಗ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅನ್ವಯಿಕ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇರ್ತಾವೆ. ಇನ್ನು ಮೆಡುಲ ಅಂತಕ್ಕಂಥ ಭಾಗ, ಇದು ದೇಹದ ಅನೈಚ್ಛಿಕ ಕ್ರಿಯೆಗಳಾದ ಉಸಿರಾಟ, ಹೃದಯದ ಬಡಿತ, ಜೀರ್ಣನಾಳದ ಚಲನೆಗಳು, ಕೆನ್ನುಗಳ ಸ್ರವಿಕೆ, ರಕ್ತದ ಒತ್ತಡ ನಿಯಂತ್ರಣ ಇವೆಲ್ಲವುಗಳನ್ನು ಇದು ಮಾಡ್ತದೆ. ಇನ್ನು ಮೆದುಳು ಬಳ್ಳಿ ಏನು ಮಾಡ್ತದಪ್ಪ ಅಂದ್ರೆ ಪರಾವರ್ತಿತ ಕ್ರಿಯೆ ಕೇಂದ್ರ ಆಗಿದೆ. ಇದು ಕೈ ಕಾಲುಗಳು ಮತ್ತು ಇತರ ಅಂಗಗಳ ಚಲನೆಯನ್ನು ಹೊಂದಾಣಿಕೆಯನ್ನು ಉಂಟು ಮಾಡುವಂಥ ಕೆಲಸವನ್ನು ಇದು ಮಾಡ್ತದೆ. ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂಥದ್ದು ಅದು ಏನಪ್ಪ ಅಂತಂದ್ರೆ ಒಂದು ವ್ಯತ್ಯಾಸವನ್ನು ಕೇಳ್ತಾರೆ ಇದರಲ್ಲಿ. ಅದರಲ್ಲಿ ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲಿ ವಿಜ್ಞಾನ ಭಾಗ 1 ಮತ್ತು 2ರಲ್ಲಿ ಬರ್ತಕ್ಕಂತಹ ವ್ಯತ್ಯಾಸಗಳ ಲಿಸ್ಟ್ದೊಳಗೆ ಒಂದು ವ್ಯತ್ಯಾಸ ಇತ್ತು. ಅದು ಯಾವುದಪ್ಪ ಅಂತಂದ್ರೆ ಅನೈಚ್ಛಿಕ ಕ್ರಿಯೆಗಳಿಗೂ ಮತ್ತು ಪರಾವರ್ತಿತ ಕ್ರಿಯೆಗಳಿಗೂ ಏನು ವ್ಯತ್ಯಾಸ ಅಂತಕ್ಕಂಥದ್ದು. ಸೊ ಆ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕೇಳ್ತಿರ್ತಾರೆ ಆವಾಗವಾಗ. ಇನ್ನು ನೆಕ್ಸ್ಟ್ ನರಕೋಶದ ಭಾಗಗಳು ಮತ್ತು ಅವುಗಳ ಕಾರ್ಯಗಳು. ನರಕೋಶಕ್ಕೆ ಸಂಬಂಧಪಟ್ಟಂತೆ ನರಕೋಶದ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಬರೆಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. ಸೊ ನರಕೋಶ ಅಂತಕ್ಕಂಥದ್ದು ಶಾಖ ಮತ್ತು ನೋವು, ಸ್ಪರ್ಶ ಮುಂತಾದ ಪರಿಸರದಲ್ಲಿನ ಬಾಹ್ಯ ಪ್ರಚೋದನೆಗಳನ್ನು ಗ್ರಹಿಸ್ತಕ್ಕಂಥ ಕೆಲಸವನ್ನು ಮತ್ತು ಅದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡಬೇಕು ಅನ್ನುವಂಥದ್ದನ್ನು ಮಾಹಿತಿಯನ್ನು ಒಯ್ಯುವಂಥ ಕೆಲಸವನ್ನು ಇದು ಮಾಡ್ತಾ ಇರ್ತದೆ. ದೇಹದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಾಹಿತಿಯನ್ನು ವಿದ್ಯುತ್ ಸಂಕೇತ ರೂಪದಲ್ಲಿ ವರ್ಗಾಯಿಸುವಂಥ ಕೆಲಸ ನರಕೋಶದ್ದು. ಇನ್ನು ನರಕೋಶದಲ್ಲಿ ವಿವಿಧ ರೀತಿಯ ಭಾಗಗಳಿರ್ತವೆ. ಅದರಲ್ಲಿ ಒಂದನೇ ಭಾಗ ಯಾವುದಪ್ಪ ಅಂತಂದರೆ ಡೆಂಡ್ರೈಟ್ ತುದಿಯಲ್ಲಿ ಸಂಗ್ರಹವಾದ ಮಾಹಿತಿಯು ರಾಸಾಯನಿಕ ಕ್ರಿಯೆಯ ಮೂಲಕ ವಿದ್ಯುತ್ ಆವೇಗವನ್ನು ಉಂಟು ಮಾಡುತ್ತದೆ ಅನ್ನುವಂಥದ್ದು. ಅಂದ್ರೆ ಡೆಂಡ್ರೈಟ್ ಏನು ಸಂಜ್ಞೆ ಸ್ವೀಕಾರ ಆಗ್ತದೆ, ಅಲ್ಲಿ ಸ್ವೀಕಾರ ಆಗಿರ್ತಕ್ಕಂಥ ಸಂಜ್ಞೆ ರಾಸಾಯನಿಕ ಕ್ರಿಯೆ ಮೂಲಕ ಏನಾಗ್ತದೆ, ವಿದ್ಯುತ್ ಸಂವೇಗವಾಗಿ ಅದು ಪರಿವರ್ತನೆ ಆಗ್ತದೆ. ಅಲ್ಲಿಂದ ಅದು ಆಕ್ಸಾನ್ಗೆ ಬರ್ತದೆ. ಆಕ್ಸಾನ್ ತುದಿಯವರೆಗೂ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುವ ವಿದ್ಯುತ್ ಆವೇಗಗಳು ಸಂಸರ್ಗವನ್ನು ದಾಟಿ ಮುಂದಿನ ಕೋಶದ ಟೀಲೋಡೆಂಡ್ರೈಟ್ಗಳಿಗೆ ಅದು ಹೋಗ್ತದೆ. ಅಲ್ಲಿಂದ ಟೀಲೋಡೆಂಡ್ರೈಟ್ದಿಂದ ನೆಕ್ಸ್ಟ್ ಏನು ನರಕೋಶ ಇರ್ತದೆ ಅದರದ್ದು ಡೆಂಡ್ರೈಟ್ಗಳಿಗೆ ಅದು ವರ್ಗಾಯಿಸಲ್ಪಡ್ತದೆ. ಇನ್ನು ಅದೇ ರೀತಿಯಾಗಿ ಇನ್ನು ರಕ್ತದ ಪ್ರಮುಖ ಘಟಕಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲದು ಯಾವುದಪ್ಪ ಅಂತಂದರೆ ಕೆಂಪು ರಕ್ತ ಕಣಗಳು. ಉಸಿರಾಟದ ಅನಿಲಗಳಾದ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಸಾಗಾಣಿಕೆ ಮಾಡಲಿಕ್ಕೆ ಇದು ತುಂಬ ಸಹಾಯಕಾರಿಯಾಗಿದೆ. ಇನ್ನು ಬಿಳಿ ರಕ್ತ ಕಣಗಳೇನಿದಾವೆ ಇವುಗಳು ರೋಗಕಾರಕ ಸೂಕ್ಷ್ಮಜೀವಿಗಳಿಂದ ನಮಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸ ಮಾಡ್ತಾವೆ. ಇನ್ನು ಕಿರುತಟ್ಟೆಗಳು ಏನು ಮಾಡ್ತಾವೆ ಅಂತಂದ್ರೆ ರಕ್ತವು ಹೆಪ್ಪುಗಟ್ಟುವಿಕೆಗೆ ಇವು ಸಹಾಯ ಮಾಡ್ತಾವೆ. ದೇಹದಲ್ಲಿ ಅಥವಾ ವಿವಿಧ ರಕ್ತನಾಳಗಳಿಂದ ಸೋರಿಕೆ ಆಗುವಂತಹ ರಕ್ತವನ್ನು
ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡುವಂಥ ಕೆಲಸವನ್ನು ಈ ಕಿರುತಟ್ಟೆಗಳು ಮಾಡ್ತಾ ಇರ್ತವೆ. ಇನ್ನು ಪ್ಲಾಸ್ಮಾ ಅಂತಕ್ಕಂಥ ಏನು ಮಾಡ್ತದೆ ಅಂದರೆ ಪೋಷಕಾಂಶಗಳು, ತ್ಯಾಜ್ಯ ವಸ್ತುಗಳು, ಹಾರ್ಮೋನ್ಗಳು, ಪ್ರತಿಕಾಯಗಳನ್ನು ಸಾಗಿಸುವಂಥ ಕೆಲಸವನ್ನು ಇದು ಮಾಡ್ತಾ ಇರ್ತದೆ. ಇನ್ನು ನೆಕ್ಸ್ಟ್ ಬರ್ತದೆ ಯಾವುದಪ್ಪ ಅಂದ್ರೆ ಸಂತಾನೋತ್ಪತ್ತಿ ಭಾಗಗಳು, ಗಂಡು ಸಂತಾನೋತ್ಪತ್ತಿ ಭಾಗಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭಾಳ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸೊ ಇದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲವಷ್ಟು ಭಾಗಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲೇದು ಯಾವುದಪ್ಪ ಅಂತಂದ್ರೆ ವೃಷಣಗಳು. ಇವುಗಳ ಕಾರ್ಯ ಏನಪ್ಪ ಅಂದ್ರೆ ವೀರ್ಯಾಣುಗಳ ಉತ್ಪಾದನೆ ಮಾಡುವಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಆಗಿದೆ. ಇನ್ನು ವೃಷಣ ಚೀಲಗಳು ಏನು ಮಾಡ್ತಾವಪ್ಪ ಅಂದ್ರೆ ಇದು ವೃಷಣಗಳು ಇರತಕ್ಕಂಥ ಭಾಗ ಆಗಿದ್ದು ದೇಹದ ತಾಪಕ್ಕಿಂತ ಸ್ವಲ್ಪ ಕಡಿಮೆ ತಾಪ ಇರುವಂಥ ಇದು ಕಾರ್ಯ ನಿರ್ವಹಣೆ ಮಾಡ್ತದೆ. ಇನ್ನು ವೀರ್ಯನಾಳ ಅಂತಕ್ಕಂಥದ್ದು ಇದು ವೃಷಣದಿಂದ ಶಿಶ್ನಕ್ಕೆ ವೀರ್ಯಾಣುವನ್ನು ಸಾಗಿಸುವಂತಹ ಭಾಗ ಆಗಿದೆ. ಇನ್ನು ಕೆಳಗಡೆ ಇರತಕ್ಕಂತಹ ಎರಡು ಏನು ಗ್ರಂಥಿಗಳಿದಾವೆ, ಒಂದು ಪ್ರೊಸ್ಟೇಟ್ ಗ್ರಂಥಿ, ಇನ್ನೊಂದು ವೀರ್ಯಕೋಶಿಕೆ ಅಂತಕ್ಕಂಥದ್ದಿದೆ. ಇವೆರಡೂದ್ರ ಬಗ್ಗೆ ಬಹಳಷ್ಟು ಪರೀಕ್ಷೆಯಲ್ಲಿ ಕೇಳಲಾಗಿದೆ ಪ್ರಶ್ನೆಯನ್ನು. ಸೊ ಅದೇ ಏನಪ್ಪ ಅಂದರೆ ಪ್ರೊಸ್ಟೇಟ್ ಗ್ರಂಥಿ ಕೆಲಸ ಏನು ಮಾಡ್ತದೆ ಮತ್ತು ವೀರ್ಯಕೋಶಿಕೆ ಏನು ಕೆಲಸ ಮಾಡ್ತದೆ ಅಂತಕ್ಕಂಥದ್ದು. ಸೊ ಪ್ರೊಸ್ಟೇಟ್ ಗ್ರಂಥಿ ವೀರ್ಯನಾಳದ ಜೊತೆಗೆ ಒಂದು ರೀತಿಯ ದ್ರವವನ್ನು ಸೇರಿಸುವಂಥ ಕೆಲಸವನ್ನು ಈ ಪ್ರೊಸ್ಟೇಟ್ ಗ್ರಂಥಿ ಮಾಡಿದರೆ ವೀರ್ಯಕೋಶಿಕೆ ವೀರ್ಯಾಣುವಿಗೆ ಬೇಕಾದ ಶಕ್ತಿಯ ಮೂಲವಾಗಿದೆ ಅನ್ನುವಂಥದ್ದು ಇದು ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಅಂಶವಾಗಿದೆ. ಇನ್ನು ಹೆಣ್ಣು ಸಂತಾನೋತ್ಪತ್ತಿಯ ಭಾಗಗಳ ಬಗ್ಗೆ ಹೋದಾಗ ಅಂಡಾಶಯ ಅಂಡಾಣುಗಳನ್ನು ಉತ್ಪಾದನೆ ಮಾಡತಕ್ಕಂಥ ಕೆಲಸ ಮಾಡ್ತದೆ. ಅಂಡನಾಳ ಇದ್ದು ಇದರ ಮೂಲಕ ಅಂಡ ಗರ್ಭವನ್ನು ತಲುಪ್ತದೆ. ಲಿಂಗಾಣುಗಳ ಸಂಯೋಗ ಮಾಡುವಂಥ ಸ್ಥಳ ಇದಾಗಿದೆ. ಇನ್ನು ಗರ್ಭಕೋಶ ಭ್ರೂಣದ ಬೆಳವಣಿಗೆಯ ಭಾಗವಾಗಿದೆ. ಇಲ್ಲಿ ಮಗುವಿನ ಬೆಳವಣಿಗೆ ಆಗ್ತದೆ. ಇನ್ನು ಗರ್ಭಕೋಶದ ಕಂಠ ಇದು ಯೋನಿ ಮತ್ತು ಗರ್ಭಕೋಶವನ್ನು ಸೇರಿಸ್ತಕ್ಕಂಥ ಭಾಗವಾಗಿದೆ. ಇನ್ನು ಮುಂದಿನ ಒಂದು ಅಂಶ ಸಸ್ಯ ಹಾರ್ಮೋನ್ ಮತ್ತು ಅವುಗಳ ಕಾರ್ಯಗಳು. ಇವು ಸಹ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ಸ್ ಆಗಿವೆ, ಪರಿಕಲ್ಪನೆಗಳಾಗಿವೆ. ಸೊ ಮೊದಲೇದು ಯಾವುದಪ್ಪ ಅಂತಂದ್ರೆ ಆಕ್ಸಿನ್ನು. ಇದು ಜೀವಕೋಶಗಳು ಉದ್ದವಾಗಿ ಬೆಳೆಯಲಿಕ್ಕೆ ಇವು ಸಹಾಯ ಮಾಡ್ತಾವೆ. ಜಿಬ್ಬರ್ಲಿನ್ ಏನೈತಿ ಇದು ಕಾಂಡದ ಬೆಳವಣಿಗೆ, ಹೂವು, ಹಣ್ಣುಗಳ ಬೆಳವಣಿಗೆಗೆ ಇವು ಸಹಾಯ ಮಾಡ್ತಾವೆ. ಸೈಟೋಕೈನಿನ್ ಏನದ ಇದು ಕೋಶದ ವಿಭಜನೆಗೆ ಸಹಾಯಕಾರಿಯಾಗಿದೆ. ಆಬ್ಸಿಸಿಕ್ ಆಮ್ಲ ಏನು ಮಾಡ್ತದೆ ಅಂತಂದ್ರೆ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂತಹ ಕೆಲಸವನ್ನು ಇದು ಮಾಡ್ತದೆ ಮತ್ತು ಎಲೆಗಳ ಬಾಡುವಿಕೆಗೆ ಇದು ಕಾರಣವಾಗಿದೆ. ಇನ್ನು ಇಥಿಲೀನ್ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನನ್ನು ಇದ್ರ ಮೇಲೆ ಕೇಳ್ತಾರೆ. ಇಥಿಲೀನ್ ಏನು ಕೆಲಸ ಮಾಡ್ತದೆ ಅಂತೇಳಿ. ಕಾಯಿ ಹಣ್ಣಾಗಲಿಕ್ಕೆ ಇದು ಸಹಾಯ ಮಾಡ್ತದೆ. ಇನ್ನು ಮುಂದಿನ ಒಂದು ಅಂಶ ನಿರ್ನಾಳ ಗ್ರಂಥಿಗಳು ಮತ್ತು ಅವುಗಳ ಕಾರ್ಯಗಳು. ಇವು ಸಹ ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಅಂಶಗಳಾಗಿವೆ. ಒಂದನೇದು ಪಿಟ್ಯೂಟರಿ ಗ್ರಂಥಿ. ಇದು ಸ್ರವಿಸ್ತಕ್ಕಂಥ ಹಾರ್ಮೋನು, ಬೆಳವಣಿಗೆ ಹಾರ್ಮೋನು, ಭೌತಿಕ ಮತ್ತು ಮಾನಸಿಕ ಬೆಳವಣಿಗೆನ ಇದು ಪ್ರಚೋದಿಸ್ತದೆ ಅಂತ. ಆಯಿತಾ. ಥೈರಾಯ್ಡ್ ಗ್ರಂಥಿ ಅಂತ ಬರ್ತದೆ. ಇದು ಸ್ರವಿಸ್ತಕ್ಕಂತಹ ಹಾರ್ಮೋನ್ ಯಾವತ್ತು ಅಂದರೆ ಥೈರಾಕ್ಸಿನ್ ಹಾರ್ಮೋನು. ದೇಹದ ಬೆಳವಣಿಗೆಗಾಗಿ ಮತ್ತು ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಇದು ಥೈರಾಯ್ಡ್ ಗ್ರಂಥಿ ಅಥವಾ ಥೈರಾಕ್ಸಿನ್ ಹಾರ್ಮೋನ್ ಮಾಡ್ತದೆ. ಇನ್ನು ಮೆಸೋಜೆರಿಕ್ ಗ್ರಂಥಿ ಇದು ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತದೆ. ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುವಂಥ ಕೆಲಸ ಈ ಇನ್ಸುಲಿನ್ನ ಕಾರ್ಯ. ಇನ್ನು ಅಡ್ರಿನಲ್ ಗ್ರಂಥಿ ಅಡ್ರಿನಾಲಿನ್ ಅಂತಕ್ಕಂಥ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತದೆ. ಇದು ಕೆಲವೊಂದಷ್ಟು ತುರ್ತು ಪರಿಸ್ಥಿತಿಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಹಾರ್ಮೋನ್ ಈ ಅಡ್ರಿನಾಲಿನ್ ಆಗಿದ್ದು, ಯಾವಾಗ ಬಹಳಷ್ಟು ತುರ್ತು ಪರಿಸ್ಥಿತಿ ಇರ್ತದೆ ಆ ಸಂದರ್ಭದೊಳಗೆ ಈ ಹಾರ್ಮೋನ್ ಬಿಡುಗಡೆಯಾಗಿ ಹೃದಯದ ಬಡಿತವನ್ನು ಹೆಚ್ಚು ಮಾಡ್ತದೆ, ಉಸಿರಾಟದ ವೇಗವನ್ನು ಹೆಚ್ಚು ಮಾಡ್ತದೆ, ರಕ್ತದ ಒತ್ತಡವನ್ನು ಹೆಚ್ಚು ಮಾಡ್ತದೆ. ಒಟ್ಟಿನಲ್ಲಿ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಭಯ, ಕೋಪ ಮತ್ತು ಆತಂಕದ ಸಂದರ್ಭದಲ್ಲಿ ಇದು ಉತ್ಪತ್ತಿ ಆಗ್ತದೆ. ಸೊ ಮುಂದಿನ ಒಂದು ಭಾಗ ಜನನ ಗ್ರಂಥಿಗಳು. ಸೊ ಅದರೊಳಗೆ ವೃಷಣ ಅಂತ ಬರ್ತದೆ. ಈಗ ಆಲ್ರೆಡಿ ಅದ್ರ ಬಗ್ಗೆ ನೋಡಿದ್ವಿ. ಒಂದನೇದು ಟೆಸ್ಟೋಸ್ಟಿರಾನ್ ಅಂತಕ್ಕಂಥ ಹಾರ್ಮೋನನ್ನು ಈ ವೃಷಣಗಳು ಉತ್ಪತ್ತಿ ಮಾಡ್ತವೆ. ಇವು ಹುಡುಗರಲ್ಲಿ ಪ್ರೌಢಾವಸ್ಥೆಗೆ ಸಂಬಂಧಿಸಿದ ಬದಲಾವಣೆಗೆ ಕಾರಣ ಆಗ್ತವೆ. ಹುಡುಗರಲ್ಲಿ ಮುಖದ ಭಾಗದಲ್ಲಿ ಕೂದಲುಗಳು ಬೆಳೆಯುವುದು, ಪ್ರಜನನಗಳ ಸುತ್ತಲೂ ಕೂದಲುಗಳ ಬೆಳೆಯುವಿಕೆ, ಇವೆಲ್ಲವುಗಳು ಈ ಟೆಸ್ಟೋಸ್ಟಿರಾನ್ ಹಾರ್ಮೋನಿಂದ ನಿಯಂತ್ರಿಸಲ್ಪಡ್ತವೆ ಮತ್ತು ವೀರ್ಯಾಣುಗಳ ಉತ್ಪಾದನೆಗೆ ಸಹ ಇವು ಸಹಾಯ ಮಾಡ್ತವೆ. ಇನ್ನು ಅಂಡಾಶಯದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಹಾರ್ಮೋನ್ ಯಾವತ್ತು ಅಂದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಅಂತಕ್ಕಂಥ ಹಾರ್ಮೋನ್. ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆಗೆ ಮತ್ತು ರುಚಿಚಕ್ರದ ನಿಯಂತ್ರಣಕ್ಕೆ ಮತ್ತು ಪ್ರೊಜೆಸ್ಟರಾನ್ ಅಂತಕ್ಕಂಥ ಹಾರ್ಮೋನ್ ಗರ್ಭಧಾರಣೆ ಅಗತ್ಯವಾದ ಬದಲಾವಣೆಗಳನ್ನು ಇವು ತಡ್ತಾವೆ ಅನ್ನುವಂಥದ್ದು. ಇನ್ನು ಮಾನವನ ಕಣ್ಣು ಮತ್ತು ಅವುಗಳ ಭಾಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗೋಣ.
ಸೊ ಮೊದಲೇ ಭಾಗ ಯಾವುದಪ್ಪ ಅಂತಂದ್ರೆ ಕ್ಲಿಯರ. ಇದು ಕಣ್ಣು ಮತ್ತು ಕಣ್ಣುಗುಡ್ಡೆ ರಕ್ಷಣೆ ಮಾಡುವಂಥ ಕೆಲಸವನ್ನು ಇದು ಮಾಡ್ತಾ ಇರ್ತದೆ. ಕೊರಾಯ್ಡ್ ಅಂತಕ್ಕಂಥದ್ದು ರಕ್ತನಾಳ ಮತ್ತು ನರಗಳನ್ನು ಹೊಂದಿದ್ದು ನೋವು ಗ್ರಹಿಸುವಂಥ ಕೆಲಸವನ್ನು ಇದು ಕೊರಾಯ್ಡ್ ಮಾಡ್ತಿರ್ತದೆ. ಇನ್ನು ರೆಟಿನಾ ಅಂತಕ್ಕಂಥದ್ದು ಅಥವಾ ಅಕ್ಷಿಪಟಲ ಅಂತ ಹೇಳಿ ಕರಿತೀವಿ. ಇದು ದ್ಯುತಿ ಸಂವೇದಿ ಪರದೆಯಾಗಿದ್ದು ಪ್ರತಿಬಿಂಬ ಉಂಟಾಗಲು ಇದು ಸಹಾಯಕಾರಿಯಾಗಿದೆ. ರಾಡ್ ಕೋಶಗಳು ಮಂದ ಬೆಳಕು ಗ್ರಹಿಸುತ್ತವೆ ಮತ್ತು ಬಣ್ಣಗಳನ್ನು ಗ್ರಹಿಸುವುದಿಲ್ಲ. ಕೋನ್ ಕೋಶಗಳು ಏನು ಇರ್ತವಪ್ಪ ಅಂದ್ರೆ ಪ್ರಕಾಶಮಾನವಾದ ಬೆಳಕನ್ನು ಗ್ರಹಿಸ್ತವೆ ಮತ್ತು ಬಣ್ಣಗಳನ್ನು ಗುರುತಿಸುತ್ತವೆ. ಇನ್ನು ಕಾರ್ನಿಯಾ ಅನ್ನುವಂಥದ್ದು ಏನದ, ಇದು ಪಾರದರ್ಶಕವಾಗಿದ್ದು ಬೆಳಕಿನ ಕಿರಣಗಳ ಪ್ರವೇಶಿಸುವಂಥ ಮೊದಲನೇ ಭಾಗ ಇದಾಗಿದೆ. ಇನ್ನು ಐರಿಸ್ ಅಥವಾ ವರ್ಣಪಟಲ ಅಂತ ಹೇಳಿ ಕರಿತೀವಿ. ಪಾಪೆಯ ಗಾತ್ರವನ್ನು ನಿಯಂತ್ರಿಸುವಂಥ ಕೆಲಸವನ್ನು ಇದು ಮಾಡ್ತಾ ಇರ್ತದೆ ಮತ್ತು ಕಣ್ಣಿನಕ್ಕೆ ಬಣ್ಣವನ್ನು ನೀಡುವಂಥ ಅಂಗಾಂಶ ಇದಾಗಿದೆ. ಕಣ್ಣಿನ ಪಾಪೆ ಕಣ್ಣಿನೊಳಗೆ ಪ್ರವೇಶಿಸ್ತಕ್ಕಂಥ ಬೆಳಕಿನ ಪ್ರಮಾಣವನ್ನು ಇದು ನಿಯಂತ್ರಣ ಮಾಡ್ತದೆ. ಇದಕ್ಕೆ ಸಹಾಯಕಾರಣಿ ಆಗುವಂತಹ ಒಂದು ಭಾಗ ಏನಪ್ಪ ಅಂದ್ರೆ ಐರಿಸ್. ಇನ್ನು ನೆಕ್ಸ್ಟ್ ಮಸೂರ. ಬೆಳಕಿನ ಕಿರಣಗಳನ್ನು ವಕ್ರೀಭವನಗೊಳಿಸುವುದು ಮತ್ತು ಕಣ್ಣಿನ ಹೊಂದಾಣಿಕೆ ಮಾಡುವಂಥ ಕೆಲಸವನ್ನು ಈ ಮಸೂರ ಮಾಡ್ತಾ ಇರ್ತದೆ. ಸೀಲಿಯರಿ ಸ್ನಾಯುಗಳು ಸ್ಫಟಿಕ ಮಸೂರವನ್ನು ತನ್ನ ಸ್ಥಾನದಲ್ಲಿರುವಂತೆ ಇವು ಮಾಡ್ತಾವೆ ಮತ್ತು ಅದರ ವಕ್ರತೆಯ ಬದಲಾವಣೆಗೆ ಇವು ಸಹಾಯಕಾರಿಯಾಗಿವೆ. ಕಾಚಕರಸಧಾತು ಮತ್ತು ಜಲರಸಧಾತು ಅಂತಕ್ಕಂಥ ಎರಡು ದ್ರವಗಳಿರ್ತಾವೆ. ಇವು ಕಣ್ಣಿನ ಪದರಗಳು ಕುಸಿಯದಂತೆ ಏನು ಮಾಡ್ತಾವೆ, ತಡೀತವೆ. ಇನ್ನೇನು ಚಾಕ್ಷುಷ ನರ ಅಂತ ಬರ್ತದೆ, ದೃಷ್ಟಿ ನರಗಳು ಅಂತ ಬರ್ತಾವಲ್ಲ ಅದೇ. ಇದು ಸಂಕೇತಗಳನ್ನು ಮಿದುಳಿಗೆ ಕಳಿಸ್ತಕ್ಕಂತಹ ಕೆಲಸವನ್ನು ಮಾಡ್ತದೆ. ಇನ್ನು ದೃಶ್ಯಗ್ರಾಹಕ ಕೋಶಗಳು ಏನು ಮಾಡ್ತಾವಪ್ಪ ಅಂದರೆ ಬೆಳಕಿನ ಕಿರಣಗಳ ಚೋದನೆಯಿಂದ ವಿದ್ಯುತ್ ಸಂಕೇತಗಳನ್ನು ಇವು ಸೃಷ್ಟಿಸುತ್ತವೆ ಅಂತ. ಸೊ ಇಲ್ಲಿವರೆಗೆ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ಭಾಳಷ್ಟು ಭಾಗಗಳ ಕಾರ್ಯಗಳು ಮತ್ತು ಕೆಲವೊಂದಷ್ಟು ಭೌತ ಪರಿಮಾಣಗಳಿದಾವೆ, ಆ ಸಾಧನೆಗಳಿದಾವೆ. ಆ ಸಾಧನೆಗಳ ಕಾರ್ಯಗಳ ಬಗ್ಗೆ ನಾವು ಇಲ್ಲಿವರೆಗೆ ಅಭ್ಯಾಸ ಮಾಡಿದ್ದೇವೆ. ಸೊ ಇನ್ನು ಮುಂದಿನ ವಿಡಿಯೋದೊಳಗೆ ಮತ್ತೆ ಇನ್ನಷ್ಟು ಹೊಸ ಹೊಸ ವಿಷಯಗಳ ಕುರಿತು ನಾವು ಚರ್ಚೆ ಮಾಡೋಣ. ಸೊ ಪರೀಕ್ಷೆಗಳನ್ನು ಚೆನ್ನಾಗಿ ಬಿಡಿಸಿ, ಚೆನ್ನಾಗಿ ತಯಾರಿ ಮಾಡಿಕೊಳ್ಳಿ. ಹೆಚ್ಚು ಹೆಚ್ಚು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಚೆನ್ನಾಗಿ ಓದ್ಕೊಳ್ಳಿ. ವಿಷಯಗಳನ್ನು ಮನನ ಮಾಡಿಕೊಳ್ಳೋದು ಅತಿ ಮುಖ್ಯವಾಗಿದ್ದು, ಕಂಠಪಾಠ ಮಾಡೋದರಿಂದ ಯಾವುದೇ ರೀತಿಯಾದಂಥ ಲಾಭ ಸಿಗೋದಿಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.